ಪರಿಹಾರಕ್ಕಾಗಿ ಕಚೇರಿಗೆ ಎಷ್ಟೇ ಅಲ್ದಾಡಿದರೂ ಕೂಡ ನ್ಯಾಯ ಸಿಗಲಿಲ್ಲ. ಮುಳುಗಡೆಯಾದಂಥ ಜಮೀನಿಗೆ ಪರಿಹಾರ ಕೊಡೋದಕ್ಕೆ ವಿಳಂಬ ಮಾಡಿದ್ದಾರೆ. ವಿಶೇಷ ಭೂಸ್ವಾಧೀನ ಅಧಿಕಾರಿ ಕಚೇರಿ ಜಪ್ತಿಗೆ ಈಗ ಆದೇಶ ಸಿಕ್ಕಿದೆ. 15 ವರ್ಷಗಳಿಂದ ಕೋರ್ಟ್ ಮೊರೆ ಹೋಗಿದ್ರು ಶಿವಶಂಕರಪ್ಪ ಅನ್ನುವಂಥ ವ್ಯಕ್ತಿ. ಹಾಸನ ತಾಲೂಕಿನ ಬ್ಯಾಡರಹಳ್ಳಿ ಗ್ರಾಮದ ಶಿವಶಂಕರಪ್ಪ 39 ಗುಂಟೆ ಕಾಲುವೆಗಾಗಿ ಜಮೀನನ್ನು ಕಳ್ಕೊಂಡಿದ್ರು. 1 ಕೋಟಿಗೂ ಹೆಚ್ಚು ಪರಿಹಾರ ಹಣ ಕೊಡದ ಆರೋಪ ಇದೆ. ಹೀಗಾಗಿ ವಿಶೇಷ ಭೂಸ್ವಾಧೀನ ಅಧಿಕಾರಿಗಳ ಕಚೇರಿ ಜಪ್ತಿಯಾಗಿದೆ. ನಿನ್ನೆ ಮದ್ದೂರಿನ ಹೆಬ್ಬೆರಳು ಗ್ರಾಮದಲ್ಲೂ ಕೂಡ ಇದೇ ರೀತಿಯಾಗಿ ನೀರಾವರಿ ನಿಗಮದ ಕಚೇರಿಯನ್ನೇ ಜಪ್ತಿ ಮಾಡಿದ್ರು. ಕಾರಣ ಅವ್ರಿಗೂ ಕೂಡ ಪರಿಹಾರದ ಹಣ ಕೊಟ್ಟಿಲ್ಲ ಅಂತ. ಯಾರೆಲ್ಲ ಈ ರೀತಿಯಾಗಿ ಆದೇಶ ಉಲ್ಲಂಘನೆ ಮಾಡ್ತಾರೋ, ಪರಿಹಾರ ಧನವನ್ನು ಕೊಡೋದಿಲ್ವೋ, ಸರಿ ನಿಮಗೆ ಪರಿಹಾರ ಕೊಡೋದಕ್ಕಾಗಲಿಲ್ಲ ಅಂದರೆ ನಿಮ್ಮ ಕಚೇರಿಯನ್ನು ಜಪ್ತಿ ಮಾಡ್ತೀವಿ, ಜಪ್ತಿ ಮಾಡಬೇಕು ಅಂತ ಕೋರ್ಟ್ ಆದೇಶ ಕೊಡುತ್ತೆ. ಅದೇ ಪ್ರಕಾರ ಇಲ್ಲೂ ಕೂಡ ಆಗಿರೋದು. ಕಚೇರಿಯೇ ಜಪ್ತಿ ಆಗಿದೆ. ಸುಮಾರು 20 ವರ್ಷ ಆಯಿತು. ಅಲ್ಲಿಂದ ಇಲ್ಲಿವರೆಗೂ ನಮಗೆ ದುಡ್ಡು ಕೊಟ್ಟು ಏನೂ ಕೊಟ್ಟಿಲ್ಲ. ನಾವು ಭಾಳ ತೊಂದರೆಗಳಿದ್ದೀವಿ, ಬಡವರು ನಾವು. ಹಾಗಾಗಿ ನಿಮ್ಮ ಹತ್ರ ನಾವು ಕೇಳ್ಕೊಳ್ಳೋಣ ಅಂತೇಳಿ ಬಂದಿದ್ದೀವಿ ಸರ್. ಎಷ್ಟು ವರ್ಷ ಆಯಿತು ಹೋಗಿ 20 ವರ್ಷ ಆಯಿತು. ಯಾವ ಯೋಜನೆಗೆ ಅಂತ ಇದು ಮಾಡ್ಕೊಂಡಿದ್ರು? ನಾವು ನೀರಾವರಿ ಯೋಜನೆ ಏನಂತ ಹೇಳಿದ್ರು ಅವರು? ಏನು ನಮಗೆ ಮಾಹಿತಿನೇ ಕೊಟ್ಟಿಲ್ಲ ಸರ್. ಈಗ ಅಮೌಂಟ್ ಎಷ್ಟು ಬರಬೇಕು ಅಂತ ಕೋರ್ಟಲ್ಲಿ ಇದಾಗಿದೆ, ಆದೇಶ ಆಗಿದೆ. ಕೋರ್ಟಲ್ಲಿ ನಮ್ಮ ಲಾಯರ್ ಸಾಹೇಬರು ಏನು ಹೇಳ್ತಾರೆ ನಾವು. ಯಾವ ಊರು? ಬ್ಯಾಡರಹಳ್ಳಿ ಸುಮಾರು 20 ವರ್ಷ ಆಯಿತು. ಅಲ್ಲಿಂದ ಇಲ್ಲಿವರೆಗೂ ನಮಗೆ ದುಡ್ಡು ಕೊಟ್ಟು ಏನೂ ಕೊಟ್ಟಿಲ್ಲ. ನಾವು ಭಾಳ ತೊಂದರೆಗಳಿದ್ದೀವಿ. ಪ್ರಧಾನ ಹಿರಿಯ ಸಿವಿಲ್ ನ್ಯಾಯಾಲಯವು ಎಕ್ಸಿಕ್ಯೂಷನ್ 203/2025 ಇದು ಹಾಸನ ತಾಲೂಕು ಕಟ್ಟಾಯ ಹೋಬಳಿ ಬ್ಯಾಡರಹಳ್ಳಿ ಗ್ರಾಮದ BT ಶಿವಶಂಕರ್ ಅಂತ ಪ್ರಕರಣ ಸ್ವಾಮಿ. ಇದರಲ್ಲಿ 33 ಗುಂಟೆ ಜಮೀನು 2009ರಲ್ಲಿ ಮುಳುಗಡೆ ಆಯಿತು. ಅಂದರೆ ಹೆಚ್ಚಿ ನ್ಯಾಯಾಲಯ ಉದ್ದೇಶಕ್ಕೆ ಅದು ಸ್ವಾಧೀನ ಆಯಿತು. ಸ್ವಾಧೀನ ನಂತರ ಹಾಸನ ಪ್ರಧಾನ ಸಿವಿಲ್ ನ್ಯಾಯಾಲಯದಲ್ಲಿ ಕೇಸ್ ನಡೆದು ಇತ್ಯರ್ಥ 2014ರಲ್ಲಿ ಮುಗೀತು. ಮತ್ತು ಹೈಕೋರ್ಟಿಗೂ ಸಹ ನಾವು ಅಲ್ಲೂ ಸಹ ನಮ್ಮ ಪರವಾಗಿ ಆರ್ಡರ್ ಆಯಿತು. ಆರ್ಡ್ರಾಗಿ ಈಗ ಸುಮಾರು 1,09,08,343 ರೂಪಾಯಿ ಈಗ ಅವಾರ್ಡ್ ಅಮೌಂಟ್ ಇದೆ.